ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ. NMMS ಕ್ಲಾಸು 3ಕ್ಕೆ ಸ್ವಾಗತ. ನೀವು ಈಗಾಗಲೇ ಈ NMMS ರಿಲೇಟೆಡ್ 2 ಕ್ಲಾಸಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ನೋಡಿರ್ತೀರ ಅಂತ ಭಾವಿಸ್ತೀನಿ. ಹಾಗೆ ಒಂದು ಬೇಸಿಕ್ಸ್ ಏನೇನು ಕಲಿಬೇಕು ಅಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅದನ್ನು ಮುಗಿಸಿ ಅದಾದಮೇಲೆ ಈ 3ನೇ ವಿಡಿಯೋ ನೋಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಕೂಡ ಮಾಡಿ. ಈಗ 3ನೇ ಚಾಪ್ಟರ್ನ ನೋಡೋಣ. ಸೊ 3ನೇ ಚಾಪ್ಟರ್ ಬಂದು ಹಿಡನ್ ಫಿಗರ್ಸ್, ಅಡಕವಾಗಿರುವ ಚಿತ್ರಗಳು ಅಂತಂದರೆ ಈ ಚಾಪ್ಟರ್ ಕೂಡ ತುಂಬ ಈಸಿ. ನೀವು ಇದರಲ್ಲಿ ಕೂಡ ಮಾರ್ಕ್ಸ್ನ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ಇದನ್ನು ನೀವು ನೀಟಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ. ಇದು ಕೂಡ ತುಂಬ ಈಸಿ ಇರುತ್ತೆ. ಏನಪ್ಪ ಅಂತಂದರೆ, ಪ್ರಾಬ್ಲಮ್ ಫಿಗರ್ ಇನ್ ದ ಫಾಲೋವಿಂಗ್ ಕ್ವಶನ್ಸ್ ಈಸ್ ಹಿಡನ್ ಇನ್ ದ ಗಿವನ್ 4 alternatives in every question. ಫೈಂಡ್ ದ ಆಲ್ಟರ್ನೇಟಿವ್ ಇನ್ ವಿಚ್ ದ ಪ್ರಾಬ್ಲಮ್ ಫಿಗರ್ ಈಸ್ ಹಿಡನ್. ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ಚಿತ್ರ ಏನಿದೆ, ಈ ಚಿತ್ರ, ಈ 4 ಚಿತ್ರ ಏನಿದೆ, ಇದಿಷ್ಟರಲ್ಲಿ ಒಂದರಲ್ಲಿ ಈ ಚಿತ್ರ ಅಡಕಾಗಿರುತ್ತೆ. ಸೊ ಅದು ಯಾವ ಚಿತ್ರದಲ್ಲಿ, ಈ 4ರಲ್ಲಿ ಯಾವ ಚಿತ್ರದಲ್ಲಿ ಈ ಚಿತ್ರ ಅದರಲ್ಲಿ ಇರುತ್ತೆ ಅಂತ ನೀವು ಹುಡುಕ್ಬಿಟ್ಟು ಅದಕ್ಕೆ ಟಿಕ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಅಷ್ಟೇ ಈಸಿ. ಇವಾಗ ನೋಡಿ, ಮೊದಲನೇ ಚಿತ್ರ ಏನಿದೆ, ಹೀಗೆ ಇಲ್ಲಿ 2 ಗೆರೆ ಇದೆ, ಇಲ್ಲೂ ಒಂದು ಗೆರೆ, ಇಲ್ಲೂ ಒಂದು ಗೆರೆ ಇದೆ. ಸೊ ಈಗ ಮೊದಲನೇ ಚಿತ್ರದಲ್ಲಿ ನೋಡೋಣ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ 2 ಗೆರೆ ಇದೆ, ಹಾಗೆ ಇಲ್ಲಿ ಗೆರೆ ಇದೆ, ಇಲ್ಲೂ ಗೆರೆ ಇದೆ. ಆದರೆ ಈ ಗೆರೆ ಏನಿದೆ ಇದು ತುಂಬ ಉದ್ದ ಇದೆ. ನೀವು ಇದಕ್ಕೂ ನೋಡಿ ಕಂಪೇರ್ ಮಾಡಿದ್ರೆ ಈ ಗೆರೆ ತುಂಬ ಉದ್ದ ಇದೆ. ಸೊ ಇದು ಆಗಲ್ಲ. ನೆಕ್ಸ್ಟ್ ಇದಕ್ಕೆ ಬರೋಣ. ಇದಕ್ಕೆ ಬಂದರೆ ನೀವು ಇಲ್ಲೂ ನೋಡ್ಬೋದು, ಇಲ್ಲಿ ಒಂದು 2 ಗೆರೆ ಇದೆ, ಹಾಗೆ ಇಲ್ಲಿ ಬಂದರೆ ಇದು ಕರೆಕ್ಟಾಗಿದೆ ಅಲ್ವಾ? ನೀವು ನೋಡ್ತಾ ಇರ್ಬೋದು, ಈ ಗೆರೆ 2 ಸಮ ಇದೆ, ಈ ಗೆರೆ ಸಮ ಇದೆ, ಹಾಗೆ ಇಲ್ಲೂ ಒಂದು ಗೆರೆ ಇದೆ, ಇಲ್ಲೂ ಒಂದು ಗೆರೆ ಇದೆ. ಸೊ ನೀವು ಇಲ್ಲೇ ನಿಮಗೆ ಉತ್ತರ ಸಿಕ್ತು, ಆನ್ಸರ್ ಬಿ. ನಿಮ್ಗೆ ಇಲ್ಲೇ ಉತ್ತರ ಸಿಕ್ಕರೆ ನೀವು ಮತ್ತೆ ಸಿ ಮತ್ತು ಡಿ ಇದಕ್ಕೆಲ್ಲ ಹೋಗುವಂಥ ಅವಶ್ಯಕತೆ ಇರಲ್ಲ. ನೀವು ಇದರಿಂದ ಟೈಮ್ ಕೂಡ ಸೇವ್ ಮಾಡ್ಬೋದು. ಸೊ ಇದರಿಂದ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ನಿಧಾನಕ್ಕೆ ಯಾವ ಚಿತ್ರದಲ್ಲಿ ಇರ್ಬೋದು ಅಂತ ಹುಡುಕಿದ್ರೆ ನಿಮಗೆ ಅಲ್ಲೇ ಆರಾಮಾಗಿ ಉತ್ತರ ಸಿಕ್ಬಿಡುತ್ತೆ. ಇನ್ನು ನೋಡಿ, 2ನೇ ಚಿತ್ರಕ್ಕೆ ಬಂದರೆ ಹೀಗೆ ಒಂದು ಗೆರೆ ಇದೆ, ಹೀಗೆ ಒಂದು ಗೆರೆ ಇದೆ ಅಲ್ವಾ? ಈಗ ಮೊದಲನೇ ಚಿತ್ರದಲ್ಲಿ ನೋಡೋಣ. ಇಲ್ಲಿ ಎಲ್ಲಿದೆ, ಇಲ್ಲೊಂದು ಲೈನ್ ಇದೆ, ಹಾಗೆ ಇಲ್ಲಿ ಒಂದು ಲೈನ್ ಇದೆ. ಬಟ್ ಇದೇನು ತುಂಬ, ಈ ಗಾತ್ರಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ತುಂಬ ಚಿಕ್ಕದಾಗಿದೆ, ಇದು ತುಂಬ ದೊಡ್ಡದಾಗಿದೆ ಅಲ್ವಾ? ಸೊ ಇದು ಆಗಲ್ಲ. ನೆಕ್ಸ್ಟ್ ಇದಕ್ಕೆ ಬರೋಣ. ಇದಕ್ಕೆ ಬಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಗೆರೆ ಇದೆ, ಇಲ್ಲಿ ಲೈನ್ ಇದೆ, ಇಲ್ಲಿ ಲೈನ್ ಇದೆ. ಅಥವಾ ಇಲ್ಲಿ ಗೆರೆ ಇದೆ, ಇಲ್ಲಿ ಲೈನ್ ಇದೆ. ಸೊ ನಿಮಗೆ ಇಲ್ಲಿ ಇದು ಕೂಡ ಆಗ್ಬೋದು, ಇದು ಕೂಡ ಆಗಬಹುದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಹೀಗೆ ಸೇಮ್ ಒಂದೇ ಗಾತ್ರ ಇದೆ, ಸೇಮೇ ಇದೆ ಅಲ್ವಾ? ನಿಮ್ಗೆ ಅಲ್ಲೇ ಸಿಕ್ಬಿಡ್ತು. ಈಗ ಇಷ್ಟು ನೋಡಿ ಎಷ್ಟು ಈಸಿಯಾಗಿ ಹುಡುಕ್ಬೋದು. ಸೊ ಈ ಥರ ಇದಕ್ಕೆ ಆನ್ಸರ್ ಬಿ. ಇನ್ನು ಇದಕ್ಕೆ ಬಂದರೆ ನೋಡಿ, ಇಲ್ಲೂ ಕೂಡ ಇದೆ, ಇಲ್ಲಿದೆ, ಇಲ್ಲಿ ಬಂದರೆ ಈ ಲೈನ್ ತುಂಬ ಉದ್ದ ಇತ್ತು ನೋಡಿ, ಈ ಲೈನ್ ತುಂಬಾ ಚಿಕ್ಕದಾಗಿದೆ, ಇದು ತುಂಬಾ ಸ್ವಲ್ಪ ದೊಡ್ಡದಾಗೋಯ್ತು. ಸೊ ಇದು ಆಗಲ್ಲ ಅಲ್ವಾ? ಸೊ ಇದು ಕರೆಕ್ಟ್ ಉತ್ತರ. ಅದೇ ರೀತಿ ನೀವು ಇವಾಗ ನೋಡ್ಬೋದು, ಈಗ 3 ಮತ್ತು 4 ಇವೆರಡನ್ನ ನಾವು ಇಲ್ಲಿ ಸಾಲ್ವ್ ಮಾಡೋಣ. ನೀವು 5, 6 ಮತ್ತು 7 ಇವು 3 ಏನಿದೆ, ಇವು 3ನ್ನ ನೀವು ಸಾಲ್ವ್ ಮಾಡಿ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಯಾವ ಆನ್ಸರ್ ಕರೆಕ್ಟ್ ಇದೆ ಅಂತ. ನಾನು ಅದನ್ನು ಸರಿ ಇದ್ದರೆ ನೋಡಿ ಹೇಳ್ತೀನಿ. ಈಗ 3ನೇದು ನೋಡೋಣ. ಸೊ ಇದರಲ್ಲೇನು, ಒಂದು ಇಲ್ಲಿ ಉದ್ದ ಗೆರೆ ಇದೆ, ಇದು ಲಂಬ ಕೋನದ ಥರ ಇದೆ ಅಲ್ವಾ? ಹಿಂಗಿದೆ. ಸೊ ಹಾಗೆ ಇಲ್ಲಿ ಒಂದು ಮೇಲೆ ಗೆರೆ ಇದೆ. ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲೂ ಹಾಗೆ ಒಂದು ಗೆರೆ ಇದೆ, ಇಲ್ಲೂ ಗೆರೆ ಇದೆ. ಬಟ್ ಈ ಗೆರೆ ತುಂಬ ಉದ್ದ ಆಯಿತು. ಸೊ ಇದು ಆಗಲ್ಲ. ಇಲ್ಲಿಗೆ ಬರೋಣ. ಇಲ್ಲಿ ಗೆರೆ ಇದೆ, ಇಲ್ಲಿ ಈ ಗೆರೆನೇ ಉದ್ದ ಆಗಿದೆ ತುಂಬ. ನೀವಿಲ್ಲಿ ಗಮನಿಸ್ಬೋದು ನೋಡಿ, ಈ ಗೆರೆ ತುಂಬ ಉದ್ದ ಇದೆ ಅಲ್ವಾ? ಸೊ ಇದು ಕೂಡ ಆಗಲ್ಲ. ಇನ್ನು ಇಲ್ಲಿಗೆ ಬಂತಂದರೆ ನೀವು ನೋಡ್ಬೋದು, ಇಲ್ಲಿ ಒಂದು ಗೆರೆ ಇದೆ, ಬಟ್ ಇಲ್ಲಿ ಈ ಗೆರೆ ಬರಬೇಕಲ್ವಾ? ಈ ಗೆರೆ ಇಲ್ಲಿ ಮಿಸ್ ಆಗಿದೆ. ಸೊ ಇದು ಆಗಲ್ಲ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ನೀವು ನೋಡ್ಬೋದು, ಇಲ್ಲಿ ಗೆರೆ ಇದೆ, ಇಲ್ಲೂ ಗೆರೆ ಇದೆ, ಇಲ್ಲಿ ಮೇಲೆ ಕೂಡ ಗೆರೆ ಹೋಗಿದೆ. ಸೊ ಇವಾಗ ಆನ್ಸರ್ ಡಿ ಕರೆಕ್ಟ್ ಇರುತ್ತೆ. ಇನ್ನು ನಾವು ಇವಾಗ 4ನೇದಕ್ಕೆ ಬರೋಣ. ಇಲ್ಲಿ ಏನಿದೆ, ಒಂದು ಲೈನ್ ಇದೆ ಅಲ್ವಾ? ಇಲ್ಲಿ ಒಂದು ಲೈನು, ಇಲ್ಲಿ ಒಂದು ಲೈನ್ ಇದೆ. ಇಲ್ಲಿ ಎಲ್ಲಿರ್ಬೋದು ಗೊತ್ತಾಯ್ತಾ? ನೋಡಿ, ಇಲ್ಲಿ ಒಂದು ಗೆರೆ ಇದೆ, ಇಲ್ಲೂ ಒಂದು ಗೆರೆ, ಹಾಗೆ ಇಲ್ಲೂ ಒಂದು ಗೆರೆ ಇದೆ. ಕಾಣಿಸ್ತಿದೆಯಾ? ಇಲ್ಲಿ ಹೀಗೆ ಇಲ್ಲೊಂದು ಲೈನ್
ಇನ್ನೊಂದು ಲೈನ್ ಇದೆ. ನಿಮ್ಗೆ ನೋಡಿ ಇಲ್ಲಿ ಮೊದಲನೇದರಲ್ಲೇ ನಿಮಗೆ ಉತ್ತರ ಸಿಕ್ಬಿಡ್ತು. ಸೊ ಈ ಥರ ನಿಮಗೆ ಈಸಿಯಾಗಿ ಮೊದಲನೇ ಸಿಕ್ಕರೆ ನೀವು ಬಿ ಸಿ ಡಿ ಮತ್ತು ಮುಂದಕ್ಕೆ ಹೋಗೋ ಅವಶ್ಯಕತೆಯೇ ಇರಲ್ಲ. ಮೊದಲೇ ಉತ್ತರನ ಹುಡ್ಕೋದಕ್ಕೆ ಪ್ರಯತ್ನ ಮಾಡಿ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ, ನಿಮಗೆ ಅಲ್ಲೇ ಉತ್ತರ ಸಿಗುತ್ತೆ. ಸೊ ಇದೆಲ್ಲ ತುಂಬ ಈಸಿಯಾಗಿರೋದು. ನೀವು ಇದನ್ನು ಬಿಡೋಕ್ಕೆ ಹೋಗಬೇಡಿ, ಆದಷ್ಟು ಹುಡ್ಕೋದಕ್ಕೆ ಪ್ರಯತ್ನ ಮಾಡಿ, ಸಿಗುತ್ತೆ. ಇದೆಲ್ಲ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು ನೀವು. ಇದಾದ ನಂತರ ನಿಮಗೆ 5, 6, 7 ಈ 3 ಪ್ರಶ್ನೆಗಳನ್ನು ನೀವು ಇದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವುದು ಉತ್ತರ ಇರಬಹುದು ಅಂತ ಕಮೆಂಟ್ ಮಾಡಿ. ನಾನು ಅದಕ್ಕೆ ನಿಮಗೆ ಆನ್ಸರ್ ಸರಿ ಇದ್ದರೆ ನಾನು ಅದನ್ನು ಕಮೆಂಟಲ್ಲಿನೇ ನಿಮಗೆ ಉತ್ತರ ಸರಿ ಇದ್ದರೆ ಸರಿ ಇದೆ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.